ಕೊನೆಗೂ ನಮ್ಮ ನೇತ್ರಾವತಿ ಟ್ರಿಪ್ ಪ್ಲಾನು ಸಕ್ಸಸ್ಫುಲ್. ಸ್ವರ್ಗ ಇದ್ದಂಗೆ ಇದೆ. ಕೊನೆಗೂ ನನ್ನ ನೇತ್ರಾವತಿ ಟ್ರಿಪ್ ಪ್ಲ್ಯಾನು ಸಕ್ಸಸ್ ಆಗೈತೆ. ಇವತ್ತು ಹೊರಡ್ತಾ ಇದ್ದೀವಿ. 8:45ಗೆ ಬಸ್ ಐತೆ ಬೆಂಗಳೂರಲ್ಲಿ. ನಾವು ಕಳಸಾಗೋಗಿ ಕಳಸಾದಿಂದ ನೇತ್ರಾವತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜಸ್ಟ್ ನೇತ್ರಾವತಿ ಆದರೆ ಹೊರ್ನಾಡು ನೋಡ್ಕೊಂಡು ನೆಕ್ಸ್ಟು ಕಳಸ ಅಲ್ಲೇ ಕಳಸೇಶ್ವರ ನೋಡ್ಕೊಂಡು ಬರೋಣ ಅಂತ. ಈಗ ಬೇಗನೆ ಹೊರಡಬೇಕು. ರೆಡಿಯಾಗಿ ಸಿಗ್ತೀನಿ. ಬಾಯ್ ಅಲ್ಲಿವರೆಗೆ ಹಿಂಗೆ ಹೋಯ್ತಾ ಇದ್ದೀವಿ ಅಂತ ಇಷ್ಟೆಲ್ಲ ಪ್ರಿಪ್ರೇಷನು. ಚಂಗ್ಲು ಇನ್ನೂ ರೆಡಿನೇ ಆಗಿಲ್ಲ. ಫೈನಲಿ ಗೈಸ್ ಹೊರಟಿದ್ದೀವಿ. ಇವಾಗ ಬಸ್ ಸ್ಟ್ಯಾಂಡ್ ಕಡೆಗೆ ನಮ್ಮ ಪಯಣ. ದೆವ್ವಗಳಂತ ಭಯ ಪಡಬೇಡಿ. ಇದು ಕೀರ್ತನ ಯೂಟ್ಯೂಬ್ ಹಾಕ್ತೀನಿ. ರಕ್ಷಿತಾ ಅಂತ ಹೇಳೋದ್ರೆ ದಿಸ್ ಇಸ್ ರಕ್ಷಿತಾ. ಅವಳಿಗೆ ರಕ್ಷಿತಾ. ಅಲ್ಲಿ ನೋಡಿ, ಅಲ್ಲಿ ಬ್ರವ್ರೆ ಕಾಣಿಸ್ತಾ ಇಲ್ಲ. ಹೊರನಾಡಿಗೆ ಬಂದು ರೀಚ್ ಆಗಿದ್ದೀವಿ. ರೂಮ್ ಬುಕ್ಕಿಂಗ್ ಈ ಕಡೆ ಇದೆ. ಚಂಗ್ಲು ಹೆಂಗಿತ್ತು ಜರ್ನಿ? ಸೂಪರ್. ಮಲಿಗಳ ಅವಸ್ಥೆ ನೋಡಬೇಕಿತ್ತು. ಸರಿ ಗೈಸ್, ನೇತ್ರಾವತಿ ಟ್ರಕ್ ಸ್ಟಾರ್ಟ್ ಮಾಡಿದ ಮೇಲೆ ಸಿಗೋಣ. ಈಗ ತುಂಬ ಕಷ್ಟಪಟ್ಟು ಹೋಗ್ತಾ ಇದೀವಿ. ಇವಳು ನನ್ನ ಸ್ವೈಪರ್. ಕದಿಬೇಡ ನಾನು ಬ್ಯಾಗ್ ತಂದಿದ್ದೀನಿ ಇವತ್ತು. ಆದರೆ ಬೂಟ್ಸೇ ಬಂದಿಲ್ಲ ಗೈಸ್ ಇವತ್ತು. ವರ್ಷಿಣಿ ಡೋಂಟ್ ಕಮ್ ಫಾರ್ ಟ್ರಕ್ಕಿಂಗ್ ವಿತ್ ಮೇಘನಾ. ಸುಸ್ತಾಗ್ಬಿಟ್ಟವಳೆ. ಯಾಕೆ ಬರಬಾರ್ದು ಹೇಳು? ಸುಸ್ತಾಗ್ಬಿಟ್ಟಿದೆ. ಅಲ್ಲ, ನನ್ನ ಜೊತೆ ಯಾಕೆ ಬರಬಾರ್ದು ಹೇಳು? ತುಂಬ ಓಡಿಸ್ತಾಳೆ. ಮೋಟಿ ಹೆಂಗ ಅನಿಸ್ತೈತೆ? ಹಾಂ, ಇನ್ನೂ ಸ್ಟಾರ್ಟೇ ಆಗಿಲ್ಲ. ಆಲ್ರೆಡಿ ಬರಬಾರ್ದು ಅಂತ ಹೇಳ್ತಾಳೆ. ನಾವು ಉಸಿರು ಬಿಡ್ತಾ ಇದ್ದೀವಿ. ಸೌಜನ್ಯ ಸುಸ್ತಾಗ್ಬಿಟ್ಟು ಕೂತಿದ್ಲು. ಯಪ್ಪ, ಹೋ, ನಾವು ಓಡ್ ಬಂದ ವಾಪಸ್ಸು. ಮೋಟಿ ಹೇಳ್ತಾವಳೆ ನಾವೆಲ್ಲ ಉಣ್ಮನಿ ಕಳಕ್ಕೆ ಸರಿ ಅಂತ. ನಾವು ಹತ್ತಿಸ್ತೀವಿ. ಇಲ್ಲ ಗೈಸ್, ನಾವು ಹತ್ತುತ್ತೀವಿ. ರೀಲ್ಸು ನೋಡ್ತೀವಿ, ಹತ್ತುತ್ತೀವಿ. ಹತ್ತಾದ್ಮೇಲೆ ಹೇಳ್ತೀನಿ ಹೆಂಗೆ ಹತ್ತದೆ ಅಂತ. ಕಾಲಲ್ಲೇ ಹತ್ತದು. ಅಸ್ಮಿತಾ ಹೆಂಗೋಯ್ತವಳು ನೋಡೋಳು. ಅದ್ರಲ್ಲೂ ಬೇರೆ ಕೋಲ್ ಹಿಡ್ಕೊಂಡು ಅಳ್ಳೆ ಆಗ್ತೀನಿ ಕಡೆ ಇದನ್ನ ಯೂಟ್ಯೂಬ್ಗೆ. ವಿಡಿಯೋ ಬಂದು ಅಡಿಕೆ ಪೋಸ್ ಕೊಡ್ತಾವಳೆ. ಇಷ್ಟವರೆಗೂ ಅಯ್ಯಪ್ಪ ಅಮ್ಮ ಅಂದ್ಕೊಂಡು ಬಂದೆ. ಆ್ಯಕ್ಚುಯಲ್ ಎಂಟ್ರಿ ಇದು. ಆಲ್ರೆಡಿ ಸುಸ್ತಾಗಿದ್ದೀವಿ. ಮೋಟಿ ಅಂತೂ ಡ್ಯಾನ್ಸ್ ಮಾಡ್ತಾವಳೆ. ಇಷ್ಟವರೆಗೂ ಅಳ್ತಿದ್ಲು. ನನಗೆ ಒಂದು ಡೈಲಾಗ್ ನೆನಪತ್ತೈತೆ. ಅದು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ವಲ್ಲ, ಬರೀ ನೇತ್ರಾವತಿದೆ ರೀಲ್ಸು. ಫೈನಲಿ ಬಂದ್ಬಿಟ್ಟು ಏನು ಡೈಲಾಗ್ ಹೊಡಿಬೋದು ಹೇಳು? ಕಾಂತಾರದ್ದು. ನಮ್ಮನ್ನು ನೋಡಲಿಕ್ಕೆ ನೀವು ಬರ್ಬೋದು, ನಿಮ್ಮನ್ನು ನೋಡಲಿಕ್ಕೆ ನಾವು ಬರ್ಬಾರ್ದಾ? ಇನ್ಸ್ಟಾಗ್ರಾಮಲ್ಲಿ ಬಂದು ಕಾಟ ಕೊಡ್ತಿತ್ತು. ಅದಕ್ಕೆ ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ನೋಡೋಕ್ಕೆ ಬಂದರೆ ನಾವು ಡೈರೆಕ್ಟಾಗಿ ಬರ್ತೀವಿ. ಫಾಗೆ ಐತೆ, ಅಲ್ಲೇನು ವಿಡಿಯೋ ಮಾಡ್ತೀಯಾ? ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಲ್ಲೇ ಫಾಲ್ಸ್ ಸೌಂಡ್ ಕೇಳಿಸ್ತೈತೆ. ಹತ್ತಿರದಲ್ಲೇ ಇದೆ ಅನಿಸುತ್ತೆ. ನೋಡೋಣ ಬನ್ನಿ. ಹಳೆ ಮುತ್ಕಿ ಥರ ಹಿಂಗೆ ಕಡ್ಡಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ.
ಬಟ್ ಇಲ್ಲೇ ಇದೆ ಫಾಲ್ಸು ನೋಡಿ. ಫಾಲ್ಸು ಅಲ್ಲೇ ಗೊತ್ತಾಯಿತು ಹತ್ರದಲ್ಲೇ ಐತೆ ಫಾಲ್ಸು ಅಂತ. ಫುಲ್ ಸೌಂಡ್ ಬರ್ತಿತ್ತಲ್ಲ ಅದಕ್ಕೆ. ಆದರೂ ಫಸ್ಟ್ ಟೈಮು ಟ್ರೆಕ್ಕಿಂಗ್ ಬರ್ತಾ ಇರೋದು. ಚೆನ್ನಾಗೈತೆ ಅನ್ನಿಸ್ತೈತೆ. ಇನ್ನು ಫುಲ್ ಕಂಪ್ಲೀಟ್ ಮಾಡ್ತೀನ ಕ್ವಶನ್ ಮಾರ್ಕ್. ಬಟ್ ನೇತ್ರಾವತಿ ಈಸಿ ಅಂತಾರಲ್ಲ. ನನಗೆ ಇಲ್ಲಿಗೆ ಬರ್ತಿದ್ರೆ ಬಾಹುಬಲಿ ಫೀಲ್ ಆಗ್ತೈತೆ. ಇಷ್ಟವರೆಗ ಬೈಕ ಬತ್ತಿದ್ಲು ಗೈಸ್ ಇವಳು. ಮಳೆ ಬರಬಾರ್ದಂತೆ. ಈ ವೆದರ್ ಇದ್ರೇ ಚೆನ್ನಾಗಿರೋದು ಟ್ರೆಕ್ ಮಾಡೋಕ್ಕೆ. ಇವಾಗ ಖುಷಿ ಅನ್ನಿಸ್ತೈತೆ ಅಲ್ವಾ? ಇವಾಗ ಖುಷಿ ಅನ್ನಿಸ್ತೈತೆ. ಆಯ್ತಾ ಇಲ್ಲ, ಎನರ್ಜಿ ಲಾಸ್ ಅವಳಿಗೆ. ಬೂಸ್ಟ್ ಕುಡ್ದಿಲ್ಲ ಹುಡುಗಿ ಇವತ್ತು. ಫಾಸ್ಟ್ ನೋಡ್ಕೊಂಡ್ಬಿಡಿ. ಬಾಹುಬಲಿಲಿ ಬಾಹುಬಲಿವರ ಅಂತ ಮಾಡ್ತಾರಲ್ಲ ಆ ಥರ ಮಾಡ್ತೀನಿ. ಇವಾಗ ಚೆನ್ನಾಗಿ ಬಂತು. ಒಂದು ಸ್ವಲ್ಪ ಬಿಸಿಲು ಥರ. ಇಷ್ಟವರೆಗೂ ಫುಲ್ಲು ಫಾಗ್ ಕವರ್ ಆಗಿತ್ತು. ಮೋಟಿ ಪಾಪ ಒಂದೇ ಕಣ್ಣಲ್ಲಿ ಅಳ್ತಿದ್ಲು. ಮೋಟಿ ಒಂದೇ ಕಣ್ಣಲ್ಲಿ ಅಳ್ತಿದ್ದಲ್ಲ ನೋಡು. ಸಾಕ ವೀವು? ಇನ್ನು ಇದಕ್ಕಿಂತ ಬೇಕಾ ಏನೋ? ಫುಲ್ ಖುಷಿ ಆಗ್ತಾ. ಮತ್ತೆ ಮಂದಹಾಸನೆ ಕಾಣಿಸ್ತಿಲ್ಲ. ಮೊಸಳೆ ಕಣ್ಣೀರು ಆಗ್ತಿದ್ಲು, ಒಂದೇ ಕಣ್ಣಲ್ಲಿ ಆಗ್ತಿದ್ಲು. ಕಂಪ್ಲೇಟ್ಸ್ ಗೋ. ಒಂದು ರೇಂಜಿಗೆ ವ್ಯೂ ನೋಡಿದ್ದೀವಿ. ಒಂದೇ ಪ್ಲೇಸಲ್ಲಿ ಬೇಗ ಹೊಂಟೋಗ್ಬಿಡ್ಬೇಕು. ಅದಕ್ಕೆ ಕಣಪ್ಪ ಫಾಸ್ಟಾಗಿ ಬರ್ತಾ ಇರೋದು ನೀನು. ವ್ಯೂ ನೋಡ್ಕೊಂಬ, ಎಂಜಾಯ್ ಮಾಡಬೇಕು. ನೋಡ್ಬೇಕಲ್ಲ. ಬೆಳಗ್ಗೆ ತಿಂದು ಮನಿಕಳ್ನಾರ್ದಲ್ಲೇ ಪ್ರಕೃತಿ ಸೌಂದರ್ಯ ಸವಿಬೇಕಂತೇವು. ಗೈಸ್ ಇಲ್ಲಿಗೆ ಬಂದಿರೋದು ವರ್ತು. ಯಾಕೆಂದರೆ ಹಿಂಗ್ ಐತೆ. ತಡೀರಿ ಒಂದು ನಿಮಿಷ, ಮುಂದೆ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡಿ ಸೈಕಾಗೈತೆ. 500 ರೂಪಾಯಿ ವೇಸ್ಟ್ ಅಲ್ಲ. ಪ್ಲಸ್ 400 ಆಗುತ್ತೆ ಎಕ್ಸ್ಟ್ರಾ ಜೀಪು ಮತ್ತು ಗೈಡು ಅಂದ್ಕೊಂಡು ಎಕ್ಸ್ಟ್ರಾ 500, 1000. ಟೋಟಲ್ ಏನಿಲ್ಲ ಅಂದರೂ ನಮ್ಮದು 1200. ಸಕ್ಕತ್ತಾಗೈತೆ. ಬಜೆಟ್ ಫ್ರೆಂಡ್ಲಿ ಅಂತ ಹೇಳೋಕ್ಕಾಗಲ್ಲ. ಆಗುತ್ತೆ 1200 ಸಮಥಿಂಗು. ಹೆಣ್ಮಕ್ಳಿಗೆ ಬಜೆಟ್ ಫ್ರೆಂಡ್ಲಿ ಅಂತ ಅನ್ಬೋದು. ಯಾಕೆ ಅಂದರೆ ನಮಗೆ ಶಕ್ತಿ ಯೋಜನೆ ಇದೆ. ಬಸ್ ಚಾರ್ಜು 400 + 400 ಇದು ಉಳೀತದೆ ಬೆಂಗಳೂರಿಂದ. ನಿಮಗೆ ಟ್ರಾವೆಲ್ದು ಎಷ್ಟಾಯಿತು ಏನಾಯಿತು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ನನ್ನ ಟೋಟಲ್ ಅಮೌಂಟು ಎಷ್ಟು ಖರ್ಚು ಮಾಡಿದೆ ನೇತ್ರಾವತಿ ಟ್ರೆಕ್ಕಿಂಗ್ಗೆ ಅಂತ. ಇಲ್ಲಿ ನಾವು 5 ಜನ ಬಂದಿದ್ದೀವಿ. ಜೊತೆಗೆ 3 ಜನ ಸ್ಟ್ರೇಂಜರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದರಿಂದ ಒಂದು ಸ್ವಲ್ಪ ದುಡ್ಡು ಕಮ್ಮಿ ಆಗ್ತೈತೆ. ನಮ್ಮ ಅಸ್ಮಿತಾ ಅವ್ರು ಬತ್ತವ್ರೆ. ಬನ್ನಿ ಆ್ಯಶ್. ಅವಳು ಟ್ರೈಪಾಡ್ ತಂದಿದ್ದೀನಿ ಅಂದ್ಲಲ್ಲ, ಎಲ್ಲೇ ಬ್ಯಾಗಲ್ಲೇ ಐತೆ. ಅಯ್ಯೋ ಛೇ. ಒಟ್ಟಲ್ಲಿ ಅಲ್ಲಿ ರೀಚ್ ಆದರೆ ಮುಗೀತದಾ? ಹಾಂ, ಅಲ್ಲಿ ಮುಗೀತದಾ? ಇನ್ನೂ ತುಂಬ ದೂರ ಐತೆ. 1% ಬಂದಿಲ್ಲ. ದೋಸ್ ಗರ್ಲ್ಸ್ ಆರ್ ನಾಟ್ ಕಮ್ಮಿಂಗ್ ಫಾಸ್ಟ್. ನಾನು ಆ್ಯಶ್ನ ಹೇಳ್ಕೊಂಡು ಹೋಯ್ತಾ ಇದ್ದೀನಿ. ಕೈ ಹಿಡ್ಕೊ. ಈಗ ಹೇಳ್ಕೊಂಡು ಹೋಯ್ತಾ ಇದ್ದೀನಿ. ಆವಾಗ ಹೇಳ್ಕೊಂಡು ಹೋಯ್ತಿರ್ಲಿಲ್ಲ, ಕರ್ಕೊಂಡು ಹೋಗ್ತಿದ್ದೆ. ಒಂಥರ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಆಸೆ ಇತ್ತು. ಇನ್ಸ್ಟಾಗ್ರಾಮಲ್ಲಂತೂ ಹೆವಿ ಪಾಪ್ ಮಾಡ್ತಿತ್ತು. ರೀಲ್ಸಲ್ಲಂತೂ ಒಂದ್ಸಲ 500 ರೂಪಾಯಿ ಕಟ್ಬಿಟ್ಟು ಬಂದಿಲ್ಲ, ಹೋಯ್ತು. ಆವಾಗ ಎಷ್ಟು ಜನ ಗೊತ್ತಾ ಮಾಡಿದ್ದು? 14 ಜನ. 14 ಇಂಟು 500 ಮಾಡು, 7000. ಕರೆಕ್ಟಾಗಿ ಲೆಕ್ಕ ಹಾಕೋದಾ? ಗೈಸ್ ಚೆಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲ, ಮೋಸ ಆಗಿರೋ ಚಾನ್ಸ್ ಇಲ್ಲ. ಕರೆಕ್ಟಾಗಿ ಲೆಕ್ಕ ಹಾಕಿರ್ತೀನಿ ನಾನು. ನಿಮ್ಗೆ ಸ್ವರ್ಗ ತೋರಿಸ್ತೀವಿ ಇರಿ ಸ್ವಲ್ಪ. ಸ್ವರ್ಗ ಹೆಂಗೈತೆ ಅಂದರೆ ಹಿಂಗೈತೆ ಅನ್ಬೇಕು. ಒಂಚೂರು ಲೇಟ್ ಆಯ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಚಾನ್ಸೇ ಇಲ್ಲ. ಈ ಚಾಕ್ಲೇಟ್ ಕೊಡ್ತೀನಿ ಬಾ, ಬೇಜಾರು ಮಾಡ್ಕೋಬೇಡ. ಮೇಘನ ಚಾಕ್ಲೇಟ್ ಕೊಡ್ತಾಳಂತೆ ಬಾ. ನೈ ಟ್ರೈಪಾಡ್ ತಂದಿಲ್ಲ ಕಣೆ. ಅವಳು ಬ್ಯಾಗ್ ಅಲ್ಲಿಟ್ಟು ಬಂದವಳೆ. ವೇಸ್ಟ್ ಆಯ್ತಾ ತಂದಿದ್ದು? ಆಲ್ವೇಸ್ ರೈಟ್.
ಅಸ್ಮಿತಾ ಹೆಂಗೈತೆ? ಮಸ್ತು ಮಸ್ತು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು. ಅಯ್ಯೋ ನಾನು ನಿನ್ನ ಜಾಸ್ತಿ ಅಂದ್ಲು. ಗೈಸ್, ಇದು ಕುಡಿಯುವ ನೀರಂತೆ, ಗಲೀಜು ಮಾಡಬಾರ್ದು. ಆದರೂ ಶೂ ಇಕ್ಕೊಂಡೆಲ್ಲ ಹೋಗ್ಬಿಟ್ಟಿದ್ದೀವಿ. ಬಟ್ ನೀರಂತೂ ತುಂಬ ಟೇಸ್ಟ್ ಐತೆ. ಸೀರಿಯಸ್ಲಿ ಫಿಲ್ಟ್ರ್ ನೀರು ಥರ ಐತೆ. ಯಾವ ಫಿಲ್ಟ್ರ್ ನೀರಿಗೂ ಕಮ್ಮಿ ಇಲ್ಲ ಇದು. ಸುಮ್ಮನೆ ಹೇಳ್ತಾ ಇಲ್ಲ, ರಿಯಲ್ ರಿವ್ಯೂಸ್ ಇದು. ಬಾಟಲಿಗೆ ತುಂಬ್ಕೊಂಡು ಹೋಗ್ತೀನಿ ನಾನು. ಆ್ಯಕ್ಚುಲಿ ಒಂದು ಬೆಟ್ಟ ಆಯಿತು ಬಾ, ಅಷ್ಟು ಬೇಗ ನಡೆ ಮೇಲೆ ನಿಂತ್ಕೊಳ್ಳೋದು. ಒಂದೊಂದು ನಿಮಿಷಕ್ಕೂ ಚೇಂಜ್ ಆಯ್ತೈತೆ ವೆದರು. ಆಗಲೇ ಮತ್ತೆ ಮಳೆ ಬರ್ತೈತೆ. ಬನ್ನಿ ಗೈಸ್, ಫುಲ್ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ ಚಂಗ್ಲು ಬೇತಾಳಿ ಥರ ಹೆಂಗೆ ನಿಂತವಳೆ. ಮುಗ್ದೋಯ್ತು ನಮ್ಮ ಟ್ರೆಕ್ಕಿಂಗು, ಮುಗಿಸಿದ್ದೀವಿ. ನನ್ನ ಫುಲ್ ಟಾಪ್ ವ್ಯೂ ಇದು. ಫುಲ್ ಫಾಗ್ ಹೋಗಿದೆ, ವ್ಯೂ ಏನಿಲ್ಲ. ಕೆಳಗಡೆ ಸ್ವಲ್ಪ ಚೆನ್ನಾಗಿತ್ತು, ಇಲ್ಲಂತೂ ಏನೂ ಇಲ್ಲ. ಸರಿ, ಸಿಗದ ಮತ್ತೆ ಬೈ. ಫೈನಲಿ ಗೈಸ್ ಮುಗಿಸಿ ಹೋಗ್ತಾ ಇದ್ದೀವಿ. 5 ಜನ ಹುಡುಗಿರು ಬಂದು. ಮೋಟಿ ಅವರೇ, ಯಾವ ಹುಡುಗರಿಗೂ ಕಮ್ಮಿ ಇಲ್ಲದೆ ನಾವು ಫುಲ್ ಪೀಕ್ನ ತಲುಪಿದ್ದೀವಿ. ಅದಕ್ಕೆ ಮಳೆನೇ ಬಂದ್ಬಿಡ್ತು ಮೋಟಿ ಮಾತಿಗೆ. ಎಸ್ ಎಸ್, ಮಳೆ ಗಾಳಿ ಬಿಸ್ತು ನಡಿ. ಅಲ್ಲಿರೋದು ಚಲ್ತು ನೀರು. ಡೋರಾಸ್ ಅಡ್ವೆಂಚರಸ್ ಆಕ್ಟಿವಿಟಿ ಇನ್ ನೇತ್ರಾವತಿ ಕಂಪ್ಲೀಟೆಡ್. ಇದೊಂದು ವಾಟರ್ ಫಾಲು ಮಧ್ಯದಲ್ಲಿ ಸಿಗುತ್ತೆ. ಕುಡಿಬೋದಂತೆ ಇದನ್ನು ನೀರು, ಬಟ್ ಮೇಲ್ಗಡೆ ಇರೋದು ಇನ್ನು ಕುಡಿಬೋದು. ಪ್ಯೂರ್ ವಾಟರು, ಫಿಲ್ಟರ್ ನೀರು ಥರನೇ ಇರುತ್ತೆ. ಟ್ರಸ್ಟ್ ಮಿ ಗೈಸ್. ನೇತ್ರಾವತಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ, ಕುಡ್ದಿರೋರಿಗೆ ಗೊತ್ತಿರುತ್ತೆ. ಇಲ್ಲೆಲ್ಲ ವಾಟರ್ ಫಾಲ್ಸ್ ನೋಡಿ, ವಾಟರ್ ಫಾಲಿಂಗ್. ವಿರಾಟ್ ಫಿಲಮ್ ಬರೋಕ್ಕಂತ ನಂಗೆ ಇಷ್ಟ ಆಯ್ತಲ್ಲ. ವಿರಾಟ್ ಇಷ್ಟ ಇಲ್ಲ. ಒಂದು ಮಳೆ ಮೋಡ ಬೇಗೋ ಜೊತೆಯಾಗಿ ತುಂಬ ಸೊಗಸಾಗಿ. ಬಾಮುಟ್ಟಿ ಸಾಂಗ್ ಆಡ್ಕೊಂಡು ಹೋಗೋಣ. ಗೈಸ್, ಇವತ್ತು ಎಲ್ಲರದು ಡ್ರೀಮ್ ಡೆಸ್ಟಿನೇಷನ್ ನೇತ್ರಾವತಿ ಟ್ರೆಕ್ಕಿಂಗು ಕಂಪ್ಲೀಟ್ ಆಗೈತೆ. ಚೆಂಗ್ಲು ಹೆಂಗೆ ಅನ್ನಿಸ್ತಿದೆ? ಮೈಕಿಲ್ಲ, ಇದನ್ನೇ ಮೈಕ್ ಅಂದ್ಕೊಳ್ಳಿ. ಹಾಂ, ಹೆಂಗೆ ಅನ್ನಿಸ್ತಿದೆ? ನೋ ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ನೀವು ಹೇಳಿ. ನಮ್ಮದು ಮಾತೇ ಇಲ್ಲ, ಕಥೆನೇ ಇಲ್ಲ, ಸಾಕು ಪದಗಳೇ ಬಾಯಿಂದ ಬರೋದು. ಇರಲಿ ಬಿಡಿ, ಇರಲಿ ಬಿಡಿ. ಮೈಕಿಂದ ಹೇಳಿಲ್ಲ. ಸ್ವರ್ಗ ನಾನೇ ಹಿಡ್ದಿದ್ದೆ. ಸ್ವರ್ಗಾನೆ ಕಣ್ಣೆದುರು ಬರಲು. ಹ್ಯಾಪಿ ಮೂಮೆಂಟ್. ಸೊ ಇಲ್ಲಿಗೆ ನಮ್ಮದು ಟ್ರೆಕ್ಕಿಂಗ್ ಮುಗಿಸ್ತಾ ಇದ್ದೀವಿ. ಫಾಗ್ ನೋಡಿ ಮತ್ತೆ ಹೆಂಗೆ ಬರ್ತಾ ಇದೆ ವಾಪಸ್ಸು. ಇನ್ನೂ ಮುಗಿಸಿಲ್ಲ, ಹಂಗೆ ಅನ್ಕೋಬಿಟ್ರಾ? ಅವಳು ಹೇಳ್ತಾಳೆ ಇನ್ನೂ ಮುಗಿಸಿಲ್ವಂತೆ. ಇನ್ನೊಂದು ವಾಟರ್ ಫಾಲ್ ಐತೆ, ಹೋಗ್ಬೇಕಾದ್ರೆ ತಿಳ್ಬೇಕಿದೆ ನಾವು. ಇನ್ನು 1.5 ಕಿಲೋಮೀಟರ್ ಐತೆ ಅಷ್ಟೇನ. ಅಷ್ಟೇ ಅಲ್ಲ, ಅಷ್ಟೇ ಅದ್ರ ಮುಂದಕ್ಕೂ ಕೋಲ್ ತಗೊಂಡ್ಮೇಲೆ ನಡಿಬೇಕು ಸ್ವಲ್ಪ. ಅಲ್ಲಿ ನಡಿಯಂಗಿಲ್ಲ, ನಡಿ. ಜೀಪ್ ಹತ್ಬೇಕಾಗುತ್ತೆ. ಫೈನಲಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಹಾಯ್. ಕೇಳಿಸ್ತಿದೆ? ಅಲ್ಲಿ ಬರ್ತಾ ಇಲ್ಲ, ಅಲ್ಲಿ ಮಾತ್ರ ಎಕೋ ಬರ್ತಿತ್ತು. ಫೈನಲ್ ವ್ಯೂ ಒಂದು ಕಾಣಿಸಿಲ್ಲ, ಮಿಕ್ಕಿದೆಲ್ಲ ನೋಡ್ದು. ಅದಕ್ಕೆ ಬಂದಿದ್ದು, ಅದೇ ಕಾಣಿಸಿಲ್ಲ. ಎಲ್ಲ ಫಾಗ್ ತುಂಬ್ಕೊಂಡ್ರಿ ಏನು ಕಾಣಿಸುತ್ತೆ ಹೇಳಿ? ಇಲ್ಲಿಗೆ ಹೆಣ್ಣು ಮಾಡೋದಾ? ಹೆಣ್ಣು ಮಾಡಲ್ಲ, ಇನ್ನು ನಮ್ಮದು ಹೊರನಾಡೈತೆ. ಹೌಸ್ ಇಟ್ ನೈಸ್. ಸ್ವರ್ಗ.